ಕ್ಷೇತ್ರದ ವ್ಯಾಪ್ತಿಯ ಹರಚರ ಶ್ರೀಗಳು ಪಾದಯಾತ್ರೆಗೆ ಚಾಲನೆ ನೀಡಿ ಭಾಗವಹಿಸಿದರು. ಅಬ್ಬಿಗೇರಿಯ ಶ್ರೀ ಯಲ್ಲಾಲಿಂಗೇಶ್ವರ ಮಠದಿಂದ ಪ್ರವಾಸ ಕೈಗೊಂಡು ಸಿದ್ಧಗಂಗಾ ಮಠಕ್ಕೆ ವಾಸ್ತವ್ಯ ಮಾಡಿ ನಂತರ ಸಿದ್ಧಗಂಗಾ ಮಠದಿಂದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳ ಮನೆಯವರೆಗೆ ಪಾದಯಾತ್ರೆಯನ್ನು ಕೈಗೊಂಡರು. ದಾನ ಧರ್ಮಗಳಲ್ಲಿ ಮುಂದಾದ ಮನೆತನ ಅದು ಜಿ.ಎಸ್. ಪಾಟೀಲ್ ಅವರದಾಗಿರುತ್ತದೆ. ಆದ್ದರಿಂದ ಅಂತಹ ವ್ಯಕ್ತಿತ್ವ ಹೊಂದಿದ್ದ ಜಿ.ಎಸ್. ಪಾಟೀಲರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಅಬ್ಬಿಗೇರಿಯ ಶ್ರೀ ಯಲ್ಲಾಲಿಂಗ ಮಠದ ಬಸವರಾಜ ದೇವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ಸವಡಿ ಗ್ರಾಮದ ಮರುಳಸಿದ್ದೇಶ್ವರ ಮಠದ ಶ್ರೀಗಳು ಮಾತನಾಡಿ, ಮಠಾಧೀಶರು ಸೇರಿಕೊಂಡು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ನೀಡುತ್ತೇವೆ. ಸಚಿವ ಸ್ಥಾನ ನೀಡಲೇಬೇಕೆಂದು ಅವರಿಗೆ ವಿನಂತಿಸುತ್ತೇವೆ ಎಂದರು. ಒಟ್ಟು 26 ಸ್ವಾಮೀಜಿಗಳು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಅವರು ಗುರುಕೃಪಾ ಆಶೀರ್ವಾದ ಅವ್ರ ಮೇಲೆ ಇರೋದ್ರಿಂದ ಅವರು ಸಚಿವ ಸ್ಥಾನ ಆಗೇ ಆಗ್ತಾರೆ. ಎಲ್ಲ ಹಳ್ಳಿಗಳಿಗೆ ಅಭಿವೃದ್ಧಿ ಆಗೇ ಆಗ್ತವೆ ಅಂತ ನಮ್ಮೆಲ್ಲರ ಸಂಕಲ್ಪ ಇರೋದ್ರಿಂದ ಬೆಂಗಳೂರಿಗೆ ಹೋಗಿ ನಾವು ಆಶೀರ್ವಾದ ಮಾಡಿ ಬರ್ಲಿಕ್ಕೆ ಹೊಂಟೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಸದ್ಗುರು ಯಲ್ಲಾಲಿಂಗ ಮಹಾರಾಜರನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಸಾವಿರಕೆರೆ ಸರ್ದಾರರಾದಂಥ ವೀರಶೈವ ರೆಡ್ಡಿ ಲಿಂಗಾಯತ ಸಮಾಜದ ಶಾಸಕರಾದಂಥ ಶ್ರೀ ಜಿ.ಎಸ್. ಪಾಟೀಲ್ ಸಾಹೇಬರಿಗೆ ಶ್ರೀ ಮುಖ್ಯಮಂತ್ರಿಗಳಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ನಾವೆಲ್ಲ ಶ್ರೀಗಳು ಇವತ್ತು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ 18ನೇ ತಾರೀಕಿಗೆ ತಮ್ಮನ್ನು ನಾವು ಸಚಿವರಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲು ಆಗಮಿಸುತ್ತಿದ್ದೇವೆ. ಹಾಗಾಗಿ ಜಿ.ಎಸ್. ಪಾಟೀಲ್ ಈಗ 79 ವಯಸ್ಸಾದರೂ ಸಹಿತ 29 ವಯಸ್ಸಿನಷ್ಟು ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವುಳ್ಳಂಥವರು ಮತ್ಸದ್ಯ ರಾಜಕಾರಣಿ. ಗದಗ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಒಂದು ಸೇವೆ ಸಲ್ಲಿಸಿದಂಥ ಸ್ವತಃ ಸಹಿತ ಆ ಸೇವೆ ಸಲ್ಲಿಸಿ ಕಾಂಗ್ರೆಸ್ ಬರಲು ಕಾರಣೀಕರ್ತರಾದಂಥ ಜಿ.ಎಸ್. ಪಾಟೀಲ್ ಸಾಹೇಬರಿಗೆ ನಾವು ಸಚಿವ ಸ್ಥಾನವನ್ನು ನೀಡಲೇಬೇಕೆಂದು ನಮ್ಮೆಲ್ಲರ ಎಲ್ಲ ಸ್ವಾಮೀಜಿಗಳ ಒತ್ತಾಯ ಇರುತ್ತೆ ಅಂತೇಳಿ ನನ್ನ ಎರಡು ಮಾತು ವಿರಾಮ. ಎಷ್ಟು ಜನ ಹೊಂಟ್ರಿ? ನಾವು ಒಂದು 20 ಜನ ಸ್ವಾಮೀಜಿಗಳು ಹೊಂಟಿದ್ವಿ. ವಿಧಾನಸಭಾ ಕ್ಷೇತ್ರ ಎಲ್ಲ ಸ್ವಾಮೀಜಿಗಳು ಇವತ್ತು ಹೋಗಿ ನಾಳೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಾಡದ ಸಾಯಂಕಾಲ ಶಿವಕುಮಾರ್ ಸಾಹೇಬರು ಮನೆಗೆ ಮರಳಿ ವಾಪಸ್ ಆಮೇಲೆ 19ಕ್ಕೆ 18ಕ್ಕೆ ಮತ್ತೆ ವಾಪಸ್ ಬರ್ತೀವಿ.